ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೀ ಮಾವಿನ ಹಣ್ಣಿನ ಶಿಕರ್ನಿ ರೀ. ಈಗ ಈ ಮಾವಿನ ಹಣ್ಣಿನ ಸೀಸನ್ ಐತಲ್ರಿ, ಹಾಗಾಗಿ ಮಾವಿನ ಹಣ್ಣಿನ ಶಿಕರ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮೇಲ್ಗಡೆ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ನಾನಿಲ್ಲಿ 1 kg ಆಪೂಸ್ ಮಾವಿನ ಹಣ್ಣು ತೊಗೊಂಡೀನಿ ರೀ. ನೀವು ಯಾವ ಬೇಕಾ ಆ ಮಾವಿನ ಹಣ್ಣು ತೊಗೊಳ್ರಿ. ಈ ಥರ ಮಾವಿನ ಹಣ್ಣು ಕ್ಲೀನಾಗಿ ತೊಳೆದಿಟ್ಕೊಂಡೀನಿ ರೀ. ಈಗ ಇದನ್ನು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳತ್ತೀನಿ ರೀ. ಇದ್ರೊಳಗಡೆ ಇರುವಂಥ ಪಲ್ಪ ಈ ಥರ ಚಾಕು ಸಹಾಯದಿಂದ ತಕ್ಕೊಳಕತ್ತೀನಿ ರೀ. ಬೇಕಂದ್ರೆ ಸ್ಪೂನ್ಲೇನು ತಕ್ಕೊಬೋದು ರೀ. ನಾನು ಈ ಥರ ಒಳಗಡೆ ಇರೋ ಪಲ್ಪೆಲ್ಲ ತಕ್ಕೊಳಕತ್ತೀನಿ ರೀ. ಯಾರಿಗೆ ಮಾವಿನ ಹಣ್ಣಿನ ಶಿಕರ್ನಿ ಅಂದರೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತದ್ರಿ. ಭಾಳ ಇಷ್ಟಪಟ್ಟ ತಿಂತಾರ್ರಿ. ಈಗ ನೋಡಿರಿ, ಇದೇ ಥರ ಎಲ್ಲ ಹಣ್ಣಿನ ಪಲ್ಪ ತೆಗೆದಿಟ್ಕೋತೀನಿ ರೀ. ನೋಡಿರಿ, ಈಗ ಈ ಗೊಟ್ಟ ಅದ್ರದ್ದು ಪಲ್ಪ್ ಎಟ್ಟೈತೆ ಅಂತೇಳಿ ನೋಡಿರಿ. ನೀವು ಯಾವಾಗಲೂ ಜಾಸ್ತಿ ಒಳಗಡೆ ಪಲ್ಪ್ ಇರೋವಂಥ ಮಾವಿನ ಹಣ್ಣು ತಗೊಳ್ರಿ, ಅಂದ್ರೆ ಶಿಕರ್ನಿ ಜಾಸ್ತಿ ಬರ್ತೈತ್ರಿ. ಈಗ ನೋಡಿರಿ, ಇದೆ ಮತ್ತು ಎಲ್ಲನೂ ಮಾವಿನ ಹಣ್ಣು ಕಟ್ ಮಾಡಿ ಇದೇ ಥರ ಪಲ್ಪ್ ತೆಗೆದಿಟ್ಕೋತೀನಿ ರೀ. ನೋಡಿರಿ ಎಷ್ಟು ಬಂದೈತೆ ಅಂತ ಹೇಳ್ರಿ. ಈಗ ಇದ್ರದ್ದು ಸಿಪ್ಪಿ ತೆಗೆದಿಟ್ಕೊಂಡಿದ್ದೀನಿ ರೀ ಒಂದು ಸೈಡ್. ಅದನ್ನು ಬಿಸಾಕಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಬೇರೆ ಪಾತ್ರೆಗೆ ತಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಂಡಬೇಕು ರೀ. ಅಂದರೆ ಇದ್ರೊಳಗೂ ಮಾವಿನ ಹಣ್ಣಿಂದ ರಸ ಇರತ್ತೆ ರೀ. ಹೀಗಾಗಿ ಇದನ್ನು ಬಿಸಾಕಕ್ಕೂ ಹೋಗ್ಬೇಡ್ರಿ. ನಾನು ಇಲ್ಲಿ 2 ಪಾರ್ಟಾಗಿ ತಕ್ಕೊಂಡಿನಿ ರೀ. ಇದನ್ನು ನೋಡಿರಿ, ಈ ಥರ ಹಿಂಡಿ ತಕ್ಕೋಬೇಕ್ರಿ. ಯಾವ ಥರ ರಸ ಬಂದದಂತ ನೋಡಿರಿ. ಮತ್ತು ಸೀಸನು ಮುಗಿಯಾಕೆ ಬಂತ್ರಿ. ಸೀಸನ್ ಮುಗಿಯೋದ್ರೊಳಗೆ ಒಂದ್ಸರಿ ಈ ಥರ ಮಾಡಿ ನೋಡಿರಿ. ಈಗ ನೋಡಿರಿ, ಈ ಶಿಕರ್ನಿಯಿಂದ ರಸನ ಎಲ್ಲ ತೆಗೆದಿಟ್ಕೊಳಕತ್ತೀನಿ ರೀ. ಇಟ್ಕೊಂಡು ಈಗ ಒಂದು ಕಡ್ಗೋಲ್ದಿಂದ ಈ ಥರ ಕಡ್ಕೊಳಕತ್ತೀನಿ ರೀ. ನೀವು ಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡ್ಕೋಬೋದ್ರಿ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡಿರಿ, ಇದೇ ಥರ ಮ್ಯಾಂಗೋ ಪಲ್ಪ್ ಎಲ್ಲ ಗಂಟು ಎಲ್ಲ ಬಿಟ್ಕೊಳ್ಳೋವರೆಗೂ ಈ ಥರ ಕಡ್ಗೊಲ್ಲೇ ಕಡ್ಕೋಬೇಕ್ರಿ. ಈಗ ನೋಡ್ರಿ, ಎಲ್ಲ ಗಂಟೆಲ್ಲ ಬಿಟ್ಟೈತ್ರಿ. ಈಗ ಒಂದು 1/4 kg ಅಷ್ಟೇ ಬೆಲ್ಲ ಹಾಕ್ಕೊಳಕತ್ತೀನಿ ರೀ. ಮಾವಿನ ಹಣ್ಣು ಸ್ವೀಟ್ ಜಾಸ್ತಿ ಇದ್ರೆ ಕಡಿಮೆ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಈ ಥರ ಹಾಕೋದ್ರಿಂದ ರುಚಿಯಾಗಿ ಬರತ್ತೆ ರೀ. ಹೀಗಾಗಿ ನಾವು ಯಾವುದೇ ಸ್ವೀಟ್ ಮಾಡಿರಿ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊಳ್ತೀವಿ ರೀ. ನೀವು ಬೇಕಂದ್ರೆ ಇದಕ್ಕೆ ಸಕ್ಕರೆನ ಹಾಕೋಬೋದು ರೀ. ನಾನಿಲ್ಲಿ ಬೆಲ್ಲ ಹಾಕ್ಕೊಳಕತ್ತೀನಿ ರೀ. ನೋಡಿರಿ, ಈಗ ನಮ್ಮ ಮಾವಿನ ಹಣ್ಣಿನ ಶಿಕರ್ನಿ ಯಾವ ಥರ ರೆಡಿ ಆಗೈತೆ ಅಂತೇಳಿ ಇದನ್ನು ಚಪಾತಿ ಮತ್ತು ಬಿಳಿ ಹೋಳಿಗೆ ಜೊತೆ ತಿನ್ನೋಕೆ ಮಸ್ತ್ ಟೇಸ್ಟಿ ಆಗಿರುತ್ತೆ ರೀ. ನಾನಿಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡೀನಿ ರೀ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.